ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆ ಈಗ ಹಿಟ್ಟಿಂಗ್ ಮೂಡ್ನಲ್ಲಿದೆ. ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿಯ ನಡೆದ ಆ ಭಾರೀ ಜಗಳ ಇಡೀ ಸಾಮಾಜಿಕ ಜಾಲತಾಣವನ್ನೇ ಬೆಚ್ಚಿ ಬೀಳಿಸಿದೆ. ಅಶ್ವಿನಿ ಗೌಡ ನೇರವಾಗಿ ರಕ್ಷಿತಾಗೆ ಹೇಳಿದ್ರು, ನಿನಗೆ ದಮ್ಮಿದ್ರೆ ಒಂದು ಸಿನಿಮಾದಲ್ಲಿ ನಟಿಸಿ ತೋರಿಸು ಅಂತ. ಈ ಒಂದು ಡೈಲಾಗ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಇದರ ಬೆನ್ನಲ್ಲೇ ಹೊಸ ಗಾಸಿಪ್ ಒಂದು ಹಬ್ಬಿತ್ತು. ನಟ ರಾಜ್ಬಿ ಶೆಟ್ಟಿ ರಕ್ಷಿತಾಗೆ ತಮ್ಮ ಹೊಸ ಸಿನಿಮಾದಲ್ಲಿ ಅವಕಾಶ ಕೊಡ್ತಿದ್ದಾರೆ ಅಂತ. ಆದರೆ ಈಗ ನಟ ರಾಜ್ಬಿ ಶೆಟ್ಟಿ ಅವರೇ ಬಾಯಿ ತೆರೆದು ಸ್ಪಷ್ಟನೆ ನೀಡಿದ್ದಾರೆ. ಅವರ ಮಾತು ಹೀಗಿದೆ: ನಾನು ರಕ್ಷಿತಾಗೆ ಸಿನಿಮಾದಲ್ಲಿ ಅವಕಾಶ ಕೊಡ್ತಿದ್ದೇನೆ ಅನ್ನೋದು ಸುದ್ದಿ ಸಂಪೂರ್ಣ ಫೇಕ್ ನ್ಯೂಸ್. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಆದರೆ ಮುಂದೆ ಯಾವತ್ತಾದ್ರೂ ರಕ್ಷಿತಾಗೆ ಸೂಕ್ತವಾದ ಪಾತ್ರ ಸಿಕ್ಕಿದ್ರೆ ನೋಡೋಣ, ಆದರೆ ಈಗಲ್ಲ ಎಂದು ರಾಜ್ಬಿ ಶೆಟ್ಟಿ ಹೇಳಿದ್ದಾರೆ. ಈ ಮಾತಿನ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಎರಡು ವಿಭಾಗವಾಗಿದ್ದಾರೆ. ಒಬ್ಬರ ಅಭಿಪ್ರಾಯ ರಾಜ್ಬಿ ಶೆಟ್ಟಿ ಸತ್ಯ ಹೇಳಿದ್ದಾರೆ, ಇನ್ನೊಬ್ಬರು ಹೇಳ್ತಿದ್ದಾರೆ ಅಶ್ವಿನಿ ಗೌಡನ ಮಾತು ನಿಜ ಅಂತ. ಎಲ್ಲ ಹೇಳಿ ನೋಡಿದ್ರೆ ಈ ಬಿಗ್ ಬಾಸ್ ಸೀಸನ್ 12 ದಿನದಿಂದ ದಿನಕ್ಕೆ ಎಷ್ಟು ವಿವಾದಾತ್ಮಕತೆ ಆಗಿದೆ. ಒಂದೆಡೆ ಚರ್ಚೆ, ಮತ್ತೊಂದೆಡೆ ಗಾಸಿಪ್. ಇವೆಲ್ಲ ವೀಕ್ಷಕರೇ ಹುಚ್ಚೆದ್ದು ಹೋಗ್ತಿದ್ದಾರೆ. ನೀವು ಯಾರು ಸರಿ ಎಂದು ಅನಿಸ್ತಿದೆ, ರಕ್ಷಿತಾ ಅಥವಾ ಅಶ್ವಿನಿ ಗೌಡ? ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.